ಕಣ್ಣೂರು ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮ ಸಭೆ. ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಪ್ರಥಮ ಗ್ರಾಮ ಸಭೆಯು ರಂಗಮಂದಿರದ ಕಣ್ಣೂರು ಬಸ್ ನಿಲ್ದಾಣದ ಹತ್ತಿರ ಆಯೋಜಿಸಿದ್ದ ಸನ್ಮಾನ್ಯ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಹಾಗೂ ಅಧ್ಯಕ್ಷರು ಎಸ್ ಅಶೋಕ್ ಜ್ಯೋತಿ ಬೆಳಗುವ ಸಭೆಗೆ ಚಾಲನೆ ನೀಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಾಸ್ತಾವಿಕ ಭಾಷಣ ಮಾಡಿ ಆಡಳಿತ ವರದಿ ಮಂಡಿಸಿದರು. ನಂತರ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ನಾವು 5 ವರ್ಷ ಆಯ್ಕೆ ಮಾಡಿ ಕಳಿಸಿರ್ತೀರಿ. 5 ವರ್ಷದಲ್ಲಿ ಕೆಲವು ಸದಸ್ಯರು ಒಬ್ಬರು ಕೂಡ ಒಂದಿನ ಕೂಡ ಬಂದಿಲ್ಲ ಒಂದು ಗ್ರಾಮ ಸಭೆಗೆ. ಬೇರೆ ಕಡೆ ಎಲ್ಲ ಬಂದು ಬಾಯ್ ಬಡ್ಕೊಂತಾರೆ. ಇಲ್ಲಿ ಯಾಕೋ ಬಂದಿಲ್ಲ ಗೊತ್ತಿಲ್ಲ. ಬಂದ್ ಏನೇ ಇದ್ರು ಸಾರ್ವಜನಿಕರ ಮುಂದೆ ಚರ್ಚೆ ಮಾಡ್ಬೋದಲ್ಲ. ಈ ಗೆದ್ದಿರೋಂಥವ್ರು ಯಾರು ಕೆಲವರು ಬರ್ತಾ ಇದಾರೆ, ಅಷ್ಟೇ ಜನ ಬರ್ತಾ ಇದಾರೆ. ಅದರಲ್ಲಿ 17-18 ಜನ ಬರ್ತಾರೆ. ಇನ್ನೊಂದು 8-9 ಜನ ಯಾವಾಗೂ ಗೈರು. ಇದು 5ನೇ ವರ್ಷ ಕೂಡ ಅವರು. ನಾನು ಏನೋ ಈ ಲಾಸ್ಟ್ ವರ್ಷ ಇದು ಈ ಸಲ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆ ಗೆದ್ದಿರೋರು ಎಲ್ಲೋವರ ಬಂಡೆ ವಂಶಂದ್ರ ಮತ್ತೆ ಈ ಕಾಡಸೊಂಡನಹಳ್ಳಿ ನೇತೃತ್ವ ವಹಿಸೋರು ಎಲ್ಲವರೋ ಗೊತ್ತಿಲ್ಲಪ್ಪ. ಯಾಕೋ ಬರ್ತಾನೆ ಇಲ್ಲ ಗೊತ್ತಿಲ್ಲ. ಗೊಲ್ಲಹಳ್ಳಿಯವರು ಅವ್ರಿಗೆ ಏನ್ ಗೆದ್ದವರೋ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನಾಗಿದಾರೋ ಗೊತ್ತಿಲ್ಲಪ್ಪ. 5 ವರ್ಷದಿಂದ ಬಂದಿಲ್ಲ. ಏನೋ ಈ ವರ್ಷ ಆದ್ರೂ ಬರ್ತದೆ ಅಂತ ಒಂದು ನಿರೀಕ್ಷೆ ಇತ್ತು ನನಗೆ. ಬರ್ಲಿಲ್ಲ, ಆಯ್ತು. ಅವ್ರು ಬರ್ದೇ ಇದ್ರು ಪರವಾಗಿಲ್ಲ. ಯಾಕೆ ಕೆಲಸನೂ ನಿಲ್ಲಲ್ಲ. ಯಾಕಂದ್ರೆ ನಮ್ ಶಕ್ತಿಶಾಲಿ ಶಾಸಕರಿದ್ದಾರೆ. ನಾವು ಮಾಡೋಂತ ಕೆಲಸಗಳು ನೀವೇನ್ ಹೇಳಿದಿರ ಅವನ್ನೆಲ್ಲ ನಾವು ಮಾಡ್ಕೊಟ್ಟಿದ್ದೀರಿ. ನಾವು ನುಡಿದಂತೆ ನಡೆದಿದ್ದೇವೆ. ಈಗೇನು ಕೆಲವೆಲ್ಲ ಮುಂಚೆ 5 ವರ್ಷ ಮುಂಚೆ ಇಲ್ಲಿದ್ದಾರೆ ನಮ್ ಡಿಫೆನ್ಸ್ ಅವ್ರು ಗೊತ್ತಿರ್ಬೋದು. ದಾಳಪ್ಪ ಲೆವೆಟ್, ಮದರ್ ತೆರೇಸಾ ಲೆವೆಟ್ ಎಲ್ಲ ಏನ್ ಗತಿ ಇತ್ತು. ಇವತ್ತೊಂದು ಕುಡಿಯೋ ನೀರಾಗಿರ್ಬೋದು, ಇನ್ನೊಂದು ಎಲ್ಲ ಪ್ರತಿಯೊಂದು ಮನೆಗೂ ನಾವು ಮಾಡ್ಕೊಟ್ಟಿದ್ದೀರಿ. ಹಾಗೇನೆ ಇನ್ನೂ ನಮಗೂ ಸವಾಲುಗಳಿದೆ. ಇದನ್ನು ಇಲ್ಲೆಲ್ಲ ಎಲ್ಲಾ ಪಂಚಾಯತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ರೆವಿನ್ಯೂ ಲೆವೆಟ್ಗಳೇ. ನಮ್ಮ ಹಳೆ ಗ್ರಾಮ ಠಾಣ ಸೀಮಿತ ಆಗಿದ್ರೆ ನಾವ್ ಏನ್ ಬೇಕೋ ಹಳೆ ಗ್ರಾಮ ಠಾಣಗಳಲ್ಲಿ ವ್ಯವಸ್ಥೆ ಮಾಡಿದಿರಿ. ಆದ್ರೆ ಇದು ಎಲ್ಲಾನು ಒಂದು ರೆವಿನ್ಯೂ ಬಡಾವಣೆಗಳು ತುಂಬಾ ಬೆಳೆದಿರೋದ್ರಿಂದ ಅದೇನೋ ಹೇಳ್ತಾರೆ, ರೆವಿನ್ಯೂ ಬಡಾವಣೆಗಳಿಂದ ನಮ್ಗೇನು ಆದಾಯ ಇಲ್ಲ, ಆದ್ರೆ ಖರ್ಚೇ ಹೆಚ್ಚು. ಈಗ ಒಂದು ಯಾರಾದ್ರೂ 2 ಎಕರೆ ಲೇಔಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಡೆವಲಪರ್. ಅವ್ರಿಗೆ ಟಾರ್ ಹಾಕಕ್ 1 ಕೋಟಿ ಬೇಕು. 1 ಕೋಟಿ ನಮ್ಗೇನು ಅಲ್ಲಿಂದ ಆದಾಯ ಬರಲ್ಲ. ಆದ್ರೂ ಕೂಡ ಹಂಗಂತ ಹೇಳಿ ಜನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಮಾಡಬೇಕು ಅಂತ ಹೇಳಿ ಸಾಕಷ್ಟು ನಮ್ಮ ಯರಪನಹಳ್ಳಿ ಭಾಗ ಇರ್ಬೋದು, ಚಿಗುಬಿ ಭಾಗ ಇರ್ಬೋದು, ಕಣ್ಣೂರು, ಮಿಟ್ಗಾನಹಳ್ಳಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಆ ಲೆವೆಟ್ ಹಾಕ್ಬೇಕಣ್ಣ, ಈ ಲೆವೆಟ್ ಹಾಕ್ಬೇಕು, ಅಲ್ಲಿ ಸ್ವಲ್ಪ ಒಂದು ಬೋರ್ ಹಾಕ್ಬೇಕು, ಈ ರೀತಿ ಎಲ್ಲ ಎಷ್ಟು ಕಾಮಗಾರಿಗಳಿಗೆ ನೋಡಿದ್ರಿ ನೀವು. ಹೆಚ್ಚು ಕಮ್ಮಿ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 15 ಹಣಕಾಸು ವರ್ಗ ಒಂದು ಇವೆಲ್ಲ ಸೇರಿದ್ರೆ ಒಂದು 80 ಕಾಮಗಾರಿಗಳು ನಾವು ಮಾಡಿದಿರಿ. ಮಿಟ್ಗಾನಹಳ್ಳಿ ಏನಿತ್ತು ಅಂತ ಗೊತ್ತು ನಿಮ್ಗೆ. ಇವತ್ತು ನಿಮ್ ಊರೆಲ್ಲ ಎಷ್ಟು ಚೆನ್ನಾಗಿದೆ. ರೋಡ್ಗಳು ಮತ್ತೆ ಅಕ್ಕಪಕ್ಕ ಲೇಔಟ್ಗಳು ಅವೆಲ್ಲ ಕೆಲಸ ಮಾಡಿದಿರಿ. ನಾವೇನ್ ಸುಮ್ನೆ ಮನೇಲಿ ಕೂತಿಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ ಇದೆ ನಮ್ಮ ಹತ್ರ. ಏನ್ ನಮ್ಮ ಕಾಮಗಾರಿ ಉಸ್ತುವಾರಿಗಳಿರ್ತಾರೆ. ನಮ್ಮ ಶಾಸಕರು ಮತ್ತೆ ನಮ್ಮ ಶಾಸಕರು ಮತ್ತೆ ಮಾಜಿ ಶಾಸಕರಾದಂತಹ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ನಮ್ದು ವಾರ್ಡ್ ಕಾಮಗಾರಿ ಇರ್ತಾರೆ. ಎಲ್ಲಿ ದುಡ್ಡು ಬರ್ತೈತೆ ಯಾವ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಎಸ್ ಅಶೋಕ್, ಉಪಾಧ್ಯಕ್ಷ ಲಲಿತಾ ದೇವರಾಜ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗರಾಜ್, ಕಾರ್ಯದರ್ಶಿ ಜೆಎನ್ ರಾಜೇಂದ್ರ ಬಾಬು, ಪಂಚಾಯಿತಿ ಸದಸ್ಯರು, ಗ್ರಾಮದ ಸಮಸ್ತ ನಾಗರಿಕರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಲಾಜಿ ವಿ, ಭಾರತ ವೈಭವ ನ್ಯೂಸ್, ಕಣ್ಣೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.